ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಇತ್ತೀಚೆಗೆ ಬರೀ ಕೆಟ್ಟ ಸುದ್ದಿಗಳೇ ಬಂದು ಕಿವಿಗೆ ಅಪ್ಪಳಿಸ್ತಾ ಇದೆ. ಹಾಗೆ ಈಗ ನಮ್ಮ ಕಿವಿಗೆ ಅಪ್ಪಳಿಸಿರೋ ಕೆಟ್ಟ ಸುದ್ದಿ ಅಂದರೆ ಶೋಭಿತಾ ಇನ್ನಿಲ್ಲ ಅನ್ನೋದು. ನಂಬೋಕ್ಕಾಗ್ತಿಲ್ಲ, ಈಗಲೂ ಅರಗಿಸ್ಕೊಳಕ್ಕಾಗ್ತಿಲ್ಲ. 15 ವರ್ಷದ ಹಿಂದೆ ಶೋಭಿತಾ ನನಗೆ ಪರಿಚಯ ಆಗಿತ್ತು ಒಂದು ಖಾಸಗಿ ಮ್ಯೂಸಿಕ್ ಚಾನಲ್ ಲಾಂಚ್ಗಿಂತ ಮುಂಚೆ. ಆ ಚಾನಲ್ ಲಾಂಚ್ ಆಗಿ ಕೆಲವೇ ತಿಂಗಳಲ್ಲಿ ಮುಚ್ಚಿ ಹೋಯಿತು. ನಮ್ಮಿಬ್ಬರ ಸ್ನೇಹ ಅದಾದಮೇಲೆ ಸ್ವಲ್ಪ ದಿನ ಕಂಟಿನ್ಯೂ ಆಯಿತು. ಆಮೇಲೆ ನಮ್ಮ ವೃತ್ತಿ ಜೀವನದಲ್ಲಿ ನಾವು ಬ್ಯುಸಿ ಆದ್ವಿ. ಒಟ್ಟಿಗೆ ನಮ್ಮ ಸ್ನೇಹ ಕಂಟಿನ್ಯೂ ಆಗಲಿಲ್ಲ. ಆದರೆ ಯಾವುದೇ ರೀತಿ ಜಗಳ ಆಗಲಿ, ಕದನ ಆಗಲಿ ಅಥವಾ ಬೇಜಾರು ಮನಸ್ತಾಪ ಏನೂ ಇಲ್ಲ. ಒಂದು ಸ್ವಚ್ಛವಾದ ಸ್ನೇಹ. ಅದು ಕಾಲದ ಸುಳಿಯಲ್ಲಿ ಸಿಕ್ಕು ದೂರ ದೂರ ಆಗಿದ್ವಿ. ಇತ್ತೀಚೆಗೆ ಮನಸ್ಸೆಲ್ಲ ನೀನೆ ಸೀರಿಯಲ್ನಲ್ಲಿ ಹೀರೋಯಿನ್ನ ಅಕ್ಕನ ಪಾತ್ರದಲ್ಲಿ ಶೋಭಿತಾ ಕಾಣಿಸ್ಕೋತಾ ಇದ್ದರು, ಆ್ಯಕ್ಟ್ ಮಾಡ್ತಾಯಿದ್ರು. ನಾನು ಆ ಸೆಟ್ ವಿಸಿಟ್ಗೆ ಅಂತ ಹೋದಾಗ ಅನಿರೀಕ್ಷಿತವಾಗಿ ನನಗೆ ಅವ್ರಿಗೆ ಭೇಟಿಯಾಯಿತು. ಆಫ್ಟರ್ ಸೋ ಮೆನಿ ಇಯರ್ಸ್ ನಾವು ಒಟ್ಟಿಗೆ ಸಿಕ್ಕಿದ್ದು ಎದುರ. ಇಬ್ಬರಿಗೂ ಒಂದು ರೀತಿ ಖುಷಿ ಇತ್ತು. ಏನು ಮಾತಾಡಬೇಕು ಅಂತಲೇ ತೋಚ್ತಾ ಇರಲಿಲ್ಲ. ಅಷ್ಟು ಅನಿರೀಕ್ಷಿತ ಭೇಟಿ, ಅಷ್ಟು ವರ್ಷಗಳ ನಂತರ. ಆದರೆ ಇಬ್ಬರು ಬ್ಯುಸಿ ಇದ್ವಿ, ಯಾಕಂದರೆ ನಾನು ಎಪಿಸೋಡ್ ಮಾಡಬೇಕಿತ್ತು, ಅವರು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಬೇಕಿತ್ತು. ಬಟ್ ಅವರೆಲ್ಲರೂ ಸೇರಿಸಿನೇ ನಾನು ಸಂಕ್ರಾಂತಿ ಎಪಿಸೋಡ್ ಮಾಡಿದೆ. ತುಂಬ ಚೆನ್ನಾಗಾಯಿತು ಶೂಟಿಂಗ್ ಎಲ್ಲ. ಆಗ ಲೋಕಾರೂಢಿ ಮಾತಾಡಿದ್ವಿ. ನೀ ಹೆಂಗಿದೆಯಾ, ನಿನ್ನ ಜೀವನ ಹೆಂಗಿದೆ, ನೀನು ಹೆಂಗಿದೆಯಾ, ನಿನ್ನ ಜೀವನ ಹೆಂಗಿದೆ, ಬಟ್ ಎಲ್ಲ ಚೆನ್ನಾಗಿದೆ, ಇನ್ನೂ ಮದುವೆ ಆಗಿಲ್ಲ, ಈ ಥರ ಎಲ್ಲ. ಆಮೇಲೆ ಸೆಟ್ಟಲ್ಲಿ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ, ನಮ್ಮ ಪ್ರಿಯಾಂಕಾ ಅಂತ, ಆಕೆ ಕೂಡ ನಮ್ಮ ಜೊತೆ ಮಿಂಗಲ್ ಆದರು. ತುಂಬ ಚೆನ್ನಾಗಿ ಮಾತಾಡಿದ್ವಿ. ಆಗ ರೇಗಿಸ್ತಾ ಇದ್ದಿದ್ದು, ಇವರಿಗೆ ಮದುವೆ ಆಗೋಕ್ಕೆ ಹೇಳಿ ಅಂತ ಪ್ರಿಯಾಂಕಾ. ಅದಕ್ಕೆ ನಾ ಹೇಳ್ತಾ ಇದ್ದಿದ್ದು, ಇಲ್ಲ ಆಗ್ತಾರೆ, ನಿಧಾನಕ್ಕಾಗಲಿ, ಆಗಿ ಏನಾಗಬೇಕಾಗಿಲ್ಲ ಅಂತೆಲ್ಲ. ಈ ಥರ ಎಲ್ಲ ಲೋಕಾರೂಢಿ ಖುಷಿ. ಒಂದು ರೀತಿ ಎಂಜಾಯ್ ಮಾಡಿದ್ವಿ, ಶೂಟಿಂಗ್ ಎಂಜಾಯ್ ಮಾಡಿದ್ವಿ. ಇಬ್ಬರು ಲೋಕಾರೂಢಿ ಸ್ವಲ್ಪ ಮಾತಾಡಿದ್ವಿ. ಫೋನ್ ನಂಬರ್ಸ್ ಮತ್ತು ಎಲ್ಲ ಚೇಂಜ್ ಆಗಿದ್ದರಿಂದ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಅದಾದಮೇಲೆ ನಾನು ಎಪಿಸೋಡು ಲಿಂಕ್ನ ಅವ್ರಿಗೆ ಕಳಿಸಿದ್ದೆ, ಶೋಭಿತಾಗೆ. ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ ಅಲ್ವಾ, ಎಪಿಸೋಡ್ ತುಂಬ ಚೆನ್ನಾಗಿ ಬಂದಿದೆ, ಥ್ಯಾಂಕ್ ಯು ಅಂತ ರಿಪ್ಲೈ ಮಾಡಿದರು. ಅದಾದಮೇಲೆ ಮತ್ತೆ ನಾವೇನು ಕಾಂಟ್ಯಾಕ್ಟಲ್ಲಿ ಬರಲಿಲ್ಲ, ಅಥವಾ ನಮ್ಮ ಸ್ನೇಹ ಏನು ಮತ್ತೆ ಕಂಟಿನ್ಯೂ ಆಗಲಿಲ್ಲ. ತುಂಬ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಾನು ಕೆಲಸ ಮಾಡ್ತಿದ್ದೆ, ಅಷ್ಟೇ ಬ್ಯುಸಿ ಸ್ಕೆಡ್ಯೂಲಲ್ಲಿ ಶೋಭಿತಾನು ಕೆಲಸ ಮಾಡ್ತಾಯಿದ್ರು. ಬಟ್ ಒಂದು ಆರೋಗ್ಯಕರವಾದ ಸ್ನೇಹ ನಮ್ಮಿಬ್ಬರ ನಡುವೆ ಇತ್ತು. ಬಟ್ ಇಂಥದ್ದೊಂದು ದುರಂತ ಈಕೆ ಬದುಕಲಾಗುತ್ತೆ ಅಂತ ನಾವು ಯಾರೂ ಎಣಿಸಿರಲಿಲ್ಲ. ಮದುವೆ ಬಗ್ಗೆ ನಿರಾಸಕ್ತಿ ಇತ್ತಾ ಅದು ನಂಗೆ ಗೊತ್ತಿಲ್ಲ, ಯಾಕಂದರೆ ಇತ್ತೀಚಿನ ಕಾಂಟ್ಯಾಕ್ಟ್ ನಮಗಿಲ್ಲ. ಆಗಸ್ಟ್ ಶುರುವಿನಲ್ಲಿ ಇಬ್ಬರು ಒಂದೇ ದೋಣಿಯ ಪ್ರಯಾಣಿಕರಾಗಿದ್ವಿ. ನಾವು ತುಂಬ ಸ್ಟ್ರಗಲ್ ಮಾಡ್ತಾಯಿದ್ವಿ. ವ್ಯವಸ್ಥಿತವಾದ ಜೀವನ ಇತ್ತು, ಮತ್ತು ತುಂಬ ನನಗೇನು ದುಡ್ಡಿನ ಅವಶ್ಯಕತೆ ಇರಲಿಲ್ಲ, ಅಷ್ಟು ಸೆಟಲ್ಡ್ ಫ್ಯಾಮಿಲಿ ನಮ್ಮದು. ಆದರೆ ಆಕೆದು ಹೆಂಗಿತ್ತು ಅಂತ ನಮ್ಗೆ ಗೊತ್ತಿಲ್ಲ, ಯಾಕಂದರೆ ಚಿಕ್ಕ ವಯಸ್ಸು, ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಅಷ್ಟು ದೊಡ್ಡವರಾಗಿರಲಿಲ್ಲ ನಾವು. ಆದರೆ ಒಂಥರ ಖುಷಿಯಿಂದ ಆ ದಿನಗಳನ್ನ ಕಳೀತಾ ಇದ್ವಿ. ಒಂಥರ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಹಾಗೆ ಆಗ ಆ ಚಾನಲ್ಗಳಿಗೆ ಕೆಲಸ ಮಾಡೋದು. ಆ ಚಾನಲ್ ಲಾಂಚ್ ಆಗಿ ಸ್ವಲ್ಪ ತಿಂಗಳಲ್ಲೇ ಮುಚ್ಚೋಯಿತು. ಬಟ್ ಅದ್ರ ಜೊತೆನೇ ನಮ್ಮ ಸ್ನೇಹ ಕೂಡ ಕವಲೊಡೀತು. ಅಂದರೆ ಅವಳು ವೃತ್ತಿ ಜೀವನನ ಆ್ಯಕ್ಟಿಂಗಲ್ಲಿ ಕಂಡುಕೊಂಡ್ರೆ, ನಾನು ವೃತ್ತಿ ಜೀವನನ ಆ್ಯಂಕರಿಂಗಲ್ಲಿ ಕಂಡುಕೊಂಡೆ. ಬಟ್ ಇದೊಂದು ಸುಂದರವಾದ ಸ್ನೇಹ ಹಿಂಗೆ ಹೆಂಡಾಯಿತು. ಬಟ್ ಈಕೆ ಜೀವನ ಹಿಂಗೆ ಎಂಡಾಗಬಾರ್ದಾಗಿತ್ತು. ಇದು ನಮ್ಗೆ ತುಂಬಾ ಅರಗಿಸ್ಕೊಳಕ್ಕಾಗ್ತಾಯಿಲ್ಲ, ತುಂಬ ನೋವಾಗ್ತಾಯಿದೆ. ತುಂಬ ಮಿತಭಾಷಿ, ಅಷ್ಟೊಂದು ಮಾತುಗಾರ್ತಿ ಅಲ್ಲ, ಆದರೆ ತುಂಬ ಚೆನ್ನಾಗೇ ಇರುವಂತಹ ಒಂದು ವ್ಯಕ್ತಿತ್ವ ಆಕೆದು. ತುಂಬ ಸ್ಟ್ರಾಂಗ್ ಆಗಿದ್ಲು ಕೂಡ, ಯಾಕಂದರೆ ಸಕಲೇಶ್ಪುರದ ಹತ್ರ ಒಂದು ಚಿಕ್ಕ ಹಳ್ಳಿಯಿಂದ ಬಂದಂಥ ಹುಡುಗಿ, 3 ಜನ ಅಕ್ಕಂದರು, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಆಕೆಗೇನು ಅಷ್ಟು ಸ್ಟ್ರಗಲ್ ಮಾಡಿ ಬಂದಂಥ ಆಕೆಗೆ ಇಂಥದ್ದೊಂದು ನಿರ್ಧಾರ ತಗೊಳ್ಳೋವಂಥ ಅವಶ್ಯಕತೆ ಇರಲ್ಲ. ಬಟ್ ನಿಜವಾಗ್ಲೂ ಏನು ನಡೆದಿದೆ ಅನ್ನೋದು ಆಕೆಗೆ ಮಾತ್ರ ಗೊತ್ತಿದೆ. ಈಗ ಪೊಲೀಸರ ತನಿಖೆಯಿಂದ ಅದು ಇನ್ನಷ್ಟು ವಿಷಯಗಳ ಆಚೆ ಬರಬೇಕು, ಫ್ಯಾಮಿಲಿಯವರು ಒಂದಷ್ಟು ವಿಷಯಗಳನ್ನ ಶೇರ್ ಮಾಡಬೇಕು. ಅಲ್ಲಿವರೆಗೂ ಯಾವುದೇ ಒಂದು ತಾರ್ಕಿಕವಾಗಿ ನಾವು ಯಾವುದೇ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಒಬ್ಬ ತುಂಬ ಮಹತ್ವಾಕಾಂಕ್ಷೆ ಇರುವಂತಹ ನಟಿ, ಸಿನಿಮಾಗಳಲ್ಲೂ ಕೂಡ ನಟಿಸಿದರು, ಸೀರಿಯಲಲ್ಲೂ ತುಂಬ ಇನ್ನೂ ವೈವಿಧ್ಯಮಯವಾದ ಪಾತ್ರಗಳಲ್ಲಿ ಕಾಣಿಸ್ಕೋಬೇಕು ಅಂತ ಹಾತೊರಿತಾ ಇದ್ದರು ಶೋಭಿತಾ. ಆದರೆ ಈ ಥರ ಆಗುತ್ತೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ. ಇದು ಒಂದು ರೀತಿ ನೋವಿನ ಸಂಗತಿ, ಒಂದು ಕಡೆಗೆ ಅರ್ಗಿಸ್ಕೊಳಕ್ಕಾಗ್ತಾಯಿಲ್ಲ. 15 ವರ್ಷದ ಹಿಂದಿನ ಶೋಭಿತಾ ಕಣ್ಮುಂದೆ ಹಾಗೆ ಬರ್ತಾ ಇದ್ದಾರೆ. ಎಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟೆಲ್ಲ ಆಸೆಗಳನ್ನ ಇಟ್ಕೊಂಡು ಇಂಡಸ್ಟ್ರಿಗೆ ಕಾಲಿಟ್ಟು, ಎಷ್ಟೊಂದು ಹೋರಾಟಗಳ ಫಲ ಇವತ್ತೊಂದು ಗುರುತಿಸ್ಕೊಂಡಿದ್ದೀವಿ ಎಲ್ಲ.
ಇಂಥ ಟೈಮಲ್ಲಿ ಇಂಥ ನಿರ್ಧಾರ ತಗೊಳ್ಳುವಂಥ ಅವಶ್ಯಕತೆಯೇ ಇರಲಿಲ್ಲ. ಹೈದರಾಬಾದಲ್ಲೂ ಆಕೆ ಕೆಲಸ ಮಾಡ್ಬೋದಿತ್ತು, ಕನ್ನಡದಲ್ಲೂ ಮಾಡ್ಬೋದಿತ್ತು. ಬೇಕಾದಷ್ಟು ಅವಕಾಶಗಳು, ಆಕೆಗೇನು ಅವಕಾಶಗಳ ಬಾಗಿಲು ಮುಚ್ಚಿರಲಿಲ್ಲ. ಆದರೆ ನಿಜವಾಗ್ಲೂ ಏನು ನಡೀತು? ನಿಜವಾಗ್ಲೂ ಡಿಪ್ರೆಷನ್ನಲ್ಲಿದ್ರಾ? ವೈವಾಹಿಕ ಜೀವನ ಹೆಂಗಿತ್ತು? ಯಾಕಂದರೆ ಮದುವೆಗೆ ನಾವು ಹೋಗಿಲ್ಲ. ಮ್ಯಾಟ್ರಿಮೋನಿಯಲಲ್ಲಿ ಪರಿಚಯ ಆಗಿದ್ದು, ಮತ್ತು ಏನು ಫ್ಯಾಮಿಲಿಯವರೇ ಅಂತ ಒಂದಷ್ಟು ಜನ ಹೇಳ್ತಾರೆ. ಊಹಾಪೋಹಗಳು ತುಂಬ ಇದ್ದಾವೆ. ಯಾವ್ದು ನಿಜ ಯಾವ್ದು ಸುಳ್ಳು ಒಂದೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಮ್ಯಾಟ್ರಿಮೋನಿಯಲ್ ಅಂತ ಒಂದು ಕಡೆ ಗೊತ್ತಾದರೆ ಅವರ ಏನು ಫ್ಯಾಮಿಲಿ ಫ್ರೆಂಡು, ಫ್ಯಾಮಿಲಿಲಿರೋರೆ ಅಂತ ಕೆಲವ್ರು ಹೇಳ್ತಾರೆ. ಇದರಲ್ಲಿ ಯಾವ್ದು ನಿಜನೋ ಯಾವ್ದು ಸುಳ್ಳು ಒಂದೂ ಅರ್ಥ ಆಗ್ತಿಲ್ಲ. ಅದು 2 ಸಾಲುಗಳಿರುವಂತಹ ಡೆತ್ ನೋಟ್ ಸಿಕ್ಕಿದೆ. ಅದು ಅನೇಕ ಅನುಮಾನಗಳಿಗೆ ಆಸ್ಪದ ಮಾಡಿಕೊಡ್ತಾ ಇದೆ. ಪೊಲೀಸರ ತನಿಖೆಯಿಂದ ಈ ಒಂದು ಸಾವಿಗೆ ಒಂದು ತಾರ್ಕಿಕ ಅಂತ್ಯ ಸಿಗಬೇಕಾಗಿದೆ. ನನ್ನ ಸ್ನೇಹಿತೆ ಶೋಭಿತಾ ಇನ್ನಿಲ್ಲ ಅನ್ನೋದು ಕಟು ಸತ್ಯ. ಆಕೆ ಆತ್ಮಕ್ಕೆ ಶಾಂತಿ ಸಿಗಲಿ. ಹೋಗಿ ಬಾ ಗೆಳತಿ, ಭಾವಪೂರ್ಣ ವಿದಾಯ ನಿನಗೆ.